ವೆಲ್ಕಮ್ ಟು LSTV ಕನ್ನಡ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೂ ನಾವು ದೈನಂದಿನ ಮಾಡುವ ವಿಡಿಯೋಸ್ಗಳನ್ನು ನೀವು ಮೊದಲು ನೋಡಬೇಕಂದ್ರೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ. ಇತ್ತೀಚೆಗೆ ಆಂಕರ್ಗಳು ಹೆಚ್ಚಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಇದಕ್ಕೆ ಕಾರಣ ಕೆಲಸದಲ್ಲಿನ ಒತ್ತಡ, ಜೊತೆಗೆ ಮನೆಯಲ್ಲಿರುವ ಒತ್ತಡಗಳು. ಇದೇ ರೀತಿ ಬಾಳಿ ಬದುಕಬೇಕಾಗಿದ್ದ ನಿರೂಪಕಿ ರಾತ್ರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ತೇಜಸ್ವಿನಿ ಎಂಬುವರು ತೆಲುಗು ಟಿವಿ ಚಾನೆಲ್ಗಳಲ್ಲಿ ನ್ಯೂಸ್ ಆಂಕರ್ ಆಗಿ ಕೆಲಸ ಮಾಡುತ್ತಿದ್ದ ಈಕೆ ತನ್ನ ಗಂಡ ಮತ್ತು ಮಾವನ ಜೊತೆ ವಿಜಯವಾಡದಲ್ಲಿ ವಾಸವಿದ್ದರು. ಗಂಡ ಇಂಜಿನಿಯರ್ ಕೆಲಸ ಮಾಡುತ್ತಿದ್ದ. ಆದರೆ ರಾತ್ರಿ ಆಗಿದ್ದೇನೋ ತೇಜಸ್ವಿನಿ ಮತ್ತು ಅತ್ತೆಯ ಮಧ್ಯೆ ಆಗಾಗ ಜಗಳ ಆಗುತ್ತಿತ್ತು. ನಿನ್ನೆ ಕೂಡ ಇಬ್ಬರ ನಡುವೆ ಜಗಳ ಆಗಿದೆ. ಆನಂತರ ರೂಮ್ ಒಳಗೆ ಹೋಗಿ ಡೋರ್ ಲಾಕ್ ಮಾಡಿಕೊಂಡ ತೇಜಸ್ವಿನಿ ಸೀರೆಯಿಂದ ಫ್ಯಾನಿಗೆ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಎಷ್ಟು ಹೊತ್ತಾದರೂ ರೂಮ್ನಿಂದ ತೇಜಸ್ವಿನಿ ಆಚೆ ಬಾರದ ಕಾರಣ ಡೋರ್ ಮುರಿದು ಒಳಗೆ ಹೋಗಿ ನೋಡಿದಾಗ ತೇಜಸ್ವಿನಿ ಫ್ಯಾನ್ಗೆ ನೇತಾಡುತ್ತಿದ್ದರು. ಕೆಳಗೆ ಇಳಿಸಿ ನೋಡುವ ಹೊತ್ತಿಗೆ ಆಗಾಗಲೇ ತೇಜಸ್ವಿನಿ ಬಾರದ ಲೋಕಕ್ಕೆ ಹೋಗಿದ್ದರು. ವರದಕ್ಷಿಣೆಯ ವಿಷಯಕ್ಕೆ ಅತ್ತೆ ಮತ್ತು ಗಂಡ ಪ್ರತಿದಿನ ಹಿಂಸೆ ಕೊಡುತ್ತಿದ್ದರು ಎಂದು ತಿಳಿದು ಬಂದಿದೆ. ಜನ ಅದು ಯಾವಾಗ ಬುದ್ಧಿ ಕಲಿಯುತ್ತಾರೋ ಗೊತ್ತಿಲ್ಲ. ಸ್ವಂತ ಕೈಯಿಂದ ದುಡಿದು ಉದ್ಧಾರ ಆಗಬೇಕು ಹೊರತು ವರದಕ್ಷಿಣೆಯಿಂದಲ್ಲ. ವರದಕ್ಷಿಣೆಯಿಂದ ಯಾರೂ ಉದ್ಧಾರ ಆಗುವುದಿಲ್ಲ. ತನ್ನ ಎತ್ತ ತಂದೆ, ತಾಯಿ, ಹೆಂಡತಿ, ಬಂಧು ಬಳಗವನ್ನು ಸರಿಯಾಗಿ ನೋಡಿಕೊಳ್ಳಲಾಗದ ವ್ಯಕ್ತಿ ಮದುವೆಯಾಗಲು ಲಾಯಕ್ಕಿರುವುದಿಲ್ಲ. ವರದಕ್ಷಿಣೆ ಎಂಬ ನೀಚ ಪದ್ಧತಿಯನ್ನು ತೊಳೆದು ಹಾಕುವವರೆಗೂ ಇಂತಹ ಅಮಾಯಕ ಜನರು ಬಲಿಯಾಗುತ್ತಿರುತ್ತಾರೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋದ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.